ಇನ್ಫ್ಲಮೇಷನ್ಗೆ ಮನೆಯ ಮಸಾಲೆಗಳೊಂದಿಗೆ ಚೆಕ್. ನಮಗೆ ಯಾವುದಾದರೂ ಹೊಡೆತ ಬಿದ್ರು ಅಥವಾ ಗಾಯವಾದಾಗ ಅಲ್ಲಿ ಊತ ಕಾಣುತ್ತದೆ ಅಲ್ಲವೇ? ಹಾಗೆಯೇ ದೇಹದ ಒಳಗೆ ಕೂಡ ಊತ ಇರುತ್ತೆ. ಇದನ್ನೇ ಇನ್ಫ್ಲಮೇಷನ್ ಎನ್ನುತ್ತಾರೆ. ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಜೊತೆಗೆ ಕ್ಯಾನ್ಸರ್ ರಿಸ್ಕ್ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಆದ್ರಿಂದ ಈ ಇನ್ಫ್ಲಮೇಷನ್ಗೆ ನ್ಯಾಚುರಲ್ ಆಗಿ ಚೆಕ್ ಹಾಕಬೇಕಂದ್ರೆ ಡೈಲಿ ಶುಂಠಿ ತಿನ್ನಿ. ಇದರಲ್ಲಿರುವಂತಹ ಕೆಮಿಕಲ್ಸ್ ಬಾಡಿಯಲ್ಲಿ ಊತವನ್ನ ಉಂಟು ಮಾಡುವಂತಹ ಫ್ರೀ ರಾಡಿಕಲ್ಸ್ ಉತ್ಪಾದನೆಯನ್ನ ತಡೆಯುತ್ತೆ. ಇನ್ನು ಖಾರದಲ್ಲಿ ಇರುವಂತಹ ಕ್ಯಾಪ್ಸಿಯಾಸಿನ್ ಎಂಬ ಕೆಮಿಕಲ್ ಊತದಿಂದ ಬರುವಂತಹ ನೋವುಗಳನ್ನ ಕಡಿಮೆ ಮಾಡುತ್ತೆ. ಇನ್ನು ಲವಂಗ ತಿನ್ನೋದ್ರಿಂದ ಇವುಗಳಲ್ಲಿರುವಂತಹ ಯುರೋಜಿನಲ್ ಊತ ಉಂಟು ಮಾಡುವಂತಹ ಕಾಕ್ಸ್-2 ಅನ್ನುವಂತಹ ಎನ್ಸೈಮ್ ಅನ್ನ ತಡೆಯುತ್ತೆ. ಬೆಳ್ಳುಳ್ಳಿ ಆರ್ಥರೈಟಿಸ್ ನಿಂದ ಬರುವಂತಹ ನೋವುಗಳು ಊತವನ್ನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಅಲ್ಲದೆ ಗೋಲ್ಡನ್ ಮಿಲ್ಕ್ ಎಂದರೆ ಹಳದಿ ಮಿಶ್ರಿತ ಹಾಲು ಕೂಡ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡೋದ್ರಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇಲ್ಲಿಯವರೆಗೂ ಬಂದಿದ್ದೀರಾ ಅಂದ್ರೆ ನಮ್ಮ ವಿಷಯ ನಿಮಗೆ ಇಷ್ಟವಾಗಿದೆ ಅಂತ ಅರ್ಥ. ಹೋಗ್ತಾ ಒಂದು ಲೈಕ್ ಶೇರ್ ಮಾಡಿ ಹೋಗಿ ಮತ್ತೆ ಸಿಗೋಣ.